ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಅಂತ ಬಂದಾಗ ಅಲ್ಲಿ ಈ ಎರಡು ರಾಜ್ಯಗಳಲ್ಲಿ ಈ ಬಾರಿ ಬಿಜೆಪಿಗೆ ಗೆಲುವು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ರೆ, ಹಾಗಾದರೆ ಮೊದಲ ಹಂತದ ಚುನಾವಣೆ ಆದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಈ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನು ಎಲೆಕ್ಷನ್ ಆಯ್ತಲ್ಲ, ಈ ಬಾರಿ ಒಂದು ನಿರೀಕ್ಷೆಗಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅಲ್ಲಿ. ಯಾಕಂದರೆ ಇತಿಹಾಸದಲ್ಲಿ ಅತಿ ಹೆಚ್ಚು ವೋಟಿಂಗ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಹೇಳ್ತಾ ಇರುವಂಥದ್ದು ಇದು ನಮ್ಮ ಗೆಲುವಿನ ಸೂಚಕ ಅಂತೇಳಿ. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಚುನಾವಣಾ ಇದೆಯಲ್ಲ, ರಾಜಕೀಯ ವಿಚಾರ ಅಂತ ಬಂದಾಗ ಈ ಬಾರಿ ಸತತ 3 ಬಾರಿ ಗೆದ್ದಿರುವಂಥ ಅಲ್ಲಿ ಮಮತಾ ಬ್ಯಾನರ್ಜಿಯವರನ್ನ ಈ ಬಾರಿ ಜನ ಕಡೆಗಣಿಸಿದ್ದಾರೆ. ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ ರೀತಿಯಲ್ಲಿ ವೋಟಿಂಗ್ ಆಗಿದೆ, ಮತದಾನವನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಈ ಬಾರಿ ಮತದಾನ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಸೊ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಅಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗಿದೆ. 152 ಕ್ಷೇತ್ರಗಳಲ್ಲಿ ಈಗಾಗಲೇ ಮೊದಲ ಹಂತದ ಚುನಾವಣೆ ಆಗಿದೆ. ಶೇಕಡವಾರು ಮತದಾನ ಅಂತ ನೋಡಿದಾಗ ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಿದೆ. ಅಲ್ಲಿ 92.7% ವೋಟಿಂಗ್ ಆಗಿದೆ. ಇದು 2011 ಮತದಾನದ ಪ್ರಮಾಣ ಅಂದರೆ 84.3% ಮೀರಿರುವಂಥ ದಾಖಲೆ ಇದೆ. ಎಲ್ಲೆಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಅಂದರೆ ಜಿಲ್ಲೆಗಳನ್ನು ನೋಡ್ತಾ ಹೋದರೆ ದಕ್ಷಿಣ ದಿನಾಜ್ಪುರದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದೆ, ಅಲ್ಲಿ ಆಲ್ಮೋಸ್ಟ್ ಆಲ್ 95. ಇನ್ನು ಕೂಚ್, ಬಿಹಾರ್ ಮತ್ತು ಬೀರ್ಭೂಮ್ ಜಿಲ್ಲೆಗಳಲ್ಲಿ 94%ಕ್ಕಿಂತ ಹೆಚ್ಚು ಅಲ್ಲಿ ವೋಟಿಂಗ್ ಮಾಡಲಾಗಿದೆ. ಶೇಕಡವಾರು ಮತದಾನ ಅಂತ ಬಂದಾಗ 152 ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ 92.7% ವೋಟಿಂಗ್ ಆಗಿದೆ. ಇದು ದಾಖಲೆಯ ವೋಟಿಂಗ್. ಸೊ ಇದನ್ನೇ ಬಿಜೆಪಿ ಹೇಳ್ತಾ ಇರುವಂಥದ್ದು, ಇದು ಒಂಥರ ಗೆಲುವಿನ ಸೂಚಕ ನಮಗೆ ಬಿಜೆಪಿಗೆ ಅಂಥೇಳಿ. ರಾಷ್ಟ್ರ ರಾಜಕಾರಣದಲ್ಲಿ ಈ ರೀತಿಯಾಗಿ ಈ ಬಾರಿ ಗಮನ ಸೆಳೀತಾ ಇರುವಂತಹ ಎಲೆಕ್ಷನ್ನ ರಿಸಲ್ಟ್ ಇದು. ರಿಸಲ್ಟ್ ಅನ್ನೋದಕ್ಕಿಂತ ವೋಟಿಂಗ್ ಶೇರು ಈ ರೀತಿಯಾಗಿ ಜಾಸ್ತಿ ಆಗಿದೆ. ಸೊ 4ನೇ ತಾರೀಕಿಗೆ ಇವರ ಭವಿಷ್ಯ ಗೊತ್ತಾಗತ್ತೆ. ಇನ್ನೊಂದು ಹಂತದ ಚುನಾವಣೆ ನಡಿಬೇಕಾಗತ್ತೆ. ಸೊ ಇದು ಮೊದಲ ಹಂತದ ಚುನಾವಣೆ ಈ ಬಾರಿ ಚೆನ್ನಾಗಿ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಇದಾದ ನಂತರ ಈ ಎಲೆಕ್ಷನ್ ಆಗ್ತಾ ಇದ್ದಂಗೆ, ಮೊದಲ ಹಂತದ ಚುನಾವಣೆ ಆಗ್ತಾ ಇದ್ದಂಗೆ ಅಮಿತ್ ಶಾ ಅವರು ಕೂಡ ಮಾತನಾಡಿದ್ದಾರೆ. ಅಮಿತ್ ಶಾ ಅವರ ಹೇಳಿಕೆಯನ್ನು ನೋಡ್ತಾ ಹೋದರೆ 152 ಸ್ಥಾನಗಳ ಪೈಕಿ ಬಿಜೆಪಿ 110 ಸ್ಥಾನಗಳಲ್ಲಿ ಗೆಲ್ಲತ್ತೆ, ಜಯ ಸಾಧಿಸಲಿದೆ ಅಂತ ಅಮಿತ್ ಶಾ ಅವರ ಹೇಳಿಕೆ ಇದೆ. ಮತದಾನ ಪ್ರಮಾಣ ಹೆಚ್ಚಾಗಿರೋದು ಪಕ್ಷದ ಗೆಲುವಿನ ಸಂಕೇತ ಅಂತ ಬಿಜೆಪಿಯ ನಾಯಕರಾಗಿರುವಂಥ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್. ಹಾಗಾದರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಕೇಳ್ಕೊಂಡು ಬರೋಣ ಬನ್ನಿ. और नरेंद्र मोदी जी के नेतृत्व में भारत के विकास की जो यात्रा चल रही है, उसमें बंगाल के प्रथम चरण के मतदाताओं ने स्पष्ट कर दिया है कि बंगाल भी उसमें जुड़ने जा रहा है. 16 जिलों की 52 सीटों पर 92.98% मत ये निश्चित रूप से बताता है कि दीदी जाने वाली है और भाजपा आने वाली है. भय जाने वाला है और भरोसा आने वाला है. हमने कल देर रात तक हमारे सभी विधानसभा के कार्यकर्ताओं के साथ भारतीय जनता पार्टी बंगाल की टीम ने एक असेसमेंट करा है, जो पोलिंग हुई है ऐसा इसका, और मैं स्पष्ट रूप से आपको बताना चाहता हूँ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನಾವೇ ಗೆಲ್ತೀವಿ ಅಂತ ಅಮಿತ್ ಶಾ ಅವರ ಹೇಳಿಕೆ ಇದು. ಅಂದರೆ ಬಂಗಾಳ ನಮ್ಮದೇ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 152 ಸ್ಥಾನಗಳ ಪೈಕಿ ಬಿಜೆಪಿ 110 ಸ್ಥಾನಗಳಲ್ಲಿ ಜಯವನ್ನು ಸಾಧಿಸಲಿದೆ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಅಂದರೆ ಮತದಾನ ಪ್ರಮಾಣ ಹೆಚ್ಚಿರೋದು ಪಕ್ಷದ ಗೆಲುವಿನ ಸಂಕೇತ ಅನ್ನೋದು. ಈ ಬಾರಿ ಅಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ. 125 ಸ್ಥಾನವನ್ನು ಗೆಲ್ತೇವೆ ಅಂಥೇಳಿ ಬಿ ಜೆ ಪಿಯ ಅಭ್ಯರ್ಥಿ ಸುವೇಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರು ಗೆಲ್ತಾರೆ, ಅವರೇ ಸಿ ಎಂ ಆಗ್ತಾರೆ ಅಂಥೇಳಿ. ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ ಆಗಿದೆ. ಪ್ರಜಾಪ್ರಭುತ್ವದ ಮೇಲಿಟ್ಟಿರುವಂಥ ನಂಬಿಕೆ ಇದು. ಉಳಿದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು 2ನೇ ಹಂತದ ವೋಟಿಂಗ್ ಆಗುತ್ತೆ. ಆದರೆ ಮೊದಲ ಹಂತದ ವೋಟಿಂಗ್ ನೋಡ್ತಾ ಇದ್ರೆ 110ಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆದ್ದು ಬಿಜೆಪಿ ಬರುತ್ತೆ. 125 ಸ್ಥಾನವನ್ನು
ಗೆಲ್ತೀವಿ ಅಂಥೇಳಿ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಸುವೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇ ಸಿಎಂ ಆಗ್ತೀನಿ ಅನ್ನುವಂಥ ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇದು ಮೊದಲ ಹಂತದ ಚುನಾವಣೆಯ ಭವಿಷ್ಯ. ಇದು ಇನ್ನು ಎರಡನೇ ಹಂತ ಚುನಾವಣೆ ಆಗಬೇಕು, ಅದಾದ ನಂತರ ರಿಸಲ್ಟ್ ಬರಬೇಕು. ಬಟ್ ಗೊತ್ತಿಲ್ಲ, ಯಾವಾಗ ಇತಿಹಾಸ ನೋಡಿದ್ರೆ ಈ ರೀತಿಯಾಗಿ ವೋಟಿಂಗ್ ಶೇರ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಜನ ಬದಲಾವಣೆಯನ್ನು ನೋಡ್ತಾರೆ ಅನ್ನುವಂಥ ವಾಡಿಕೆ ಇದೆ. ಸೊ ಹಂಗಾಗಿ ಬಹುಶಃ ಬಿಜೆಪಿ ಬರಬಹುದು ಅಂಥೇಳಿ ಬಿಜೆಪಿಯ ನಿರೀಕ್ಷೆ ಇದು. ಅಲ್ಲಿ ಈ ಬಾರಿ ಭರಪೂರ ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ರು. ಸೊ ಹಂಗಾಗಿ ಬಹುಶಃ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗಬಹುದು. ಯಾಕಂದರೆ 3 ಟರ್ಮ್ಸ್ ಅವರೇ ಆಗಿದ್ರು, 3 ಬಾರಿ ಗೆದ್ದಿದ್ದಾರೆ. ಈ ಬಾರಿ ಬದಲಾವಣೆ ನೋಡಿದ್ರು ಕೂಡ ನೋಡಬಹುದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೂಗ್ಲಿ ನದಿಯಲ್ಲಿ ಬೋಟ್ ರೈಡಿಂಗ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ರು. ನೋಡ್ತಾ ಇದ್ರು ದೃಶ್ಯಾವಳಿಯಲ್ಲಿ. ಇಲ್ಲಿ ಹೂಗ್ಲಿ ನದಿಯಲ್ಲಿ ಯಾವ ರೀತಿಯಾಗಿ ಬೋಟಿಂಗಲ್ಲಿ ಓಡಾಟವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಅಂದರೆ ಗಂಗಾ ನದಿಯ ಒಂದು ಹಿನ್ನೆಲೆ ಅದು ಹೇಗೆ ಏನು ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡಿದರು. ಗಂಗಾ ಮಾತೆಗೆ ಕೃತಜ್ಞತೆಯನ್ನು ಕೂಡ ಅವರು ಸಲ್ಲಿಸಿದರು. ಹೂಗ್ಲಿ ನದಿಯ ತೀರದಲ್ಲಿ ಆ ಸಮಯವನ್ನು ಕಳೆದು ಈ ರೀತಿಯಾಗಿ ಗಂಗಾ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಗಂಗಾ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ಅವಕಾಶ ಸಿಕ್ಕಿತ್ತು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪೋಸ್ಟ್ ಮುಖಾಂತರ ತಮ್ಮ ಎಕ್ಸ್ನಲ್ಲಿ ಈ ರೀತಿಯಾಗಿ ಶೇರ್ ಮಾಡಿಕೊಂಡಿದ್ದಾರೆ. ಪರಿಶ್ರಮಿ ದೋಣಿಗಾರರು ಮತ್ತು ಬೆಳಗಿನ ನಡಿಗೆಯವರನ್ನು ಭೇಟಿ ಮಾಡುವ ಅವಕಾಶವೂ ಕೂಡ ಸಿಕ್ತು ಅಂತೇಳಿ, ಅಂದರೆ ಪೋಸ್ಟ್ ಮುಖಾಂತರ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ. ಮಹಾನ್ ಬಂಗಾಳಿ ಜನರ ಸಮೃದ್ಧಿಗಾಗಿ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದೇವೆ ಅಂತ ಪೋಸ್ಟ್ ಮುಖಾಂತರ ಈ ರೀತಿಯಾಗಿ ತಮ್ಮ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಇದು ನರೇಂದ್ರ ಮೋದಿಯವರ ಬೋಟ್ ರೈಡಿಂಗ್. ಇನ್ನು ತಮಿಳುನಾಡಲ್ಲೂ ಕೂಡ ಈ ಬಾರಿ ಬಿಜೆಪಿಗೆ ಹೋಪ್ ಇದೆ. ಈ ಬಾರಿ ಕೂಡ ತಮಿಳುನಾಡಿನಲ್ಲೂ ಕೂಡ ನಾವು ಅಧಿಕಾರವನ್ನು ಸಾಧಿಸಬಹುದು ಅಥವಾ ಅಧಿಕಾರಕ್ಕೆ ಗದ್ದುಗೆ ಏರಬಹುದು ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಈ ಬಾರಿ ಬಿಜೆಪಿ ಹೆಚ್ಚು ಹೋಪನ್ನು ಇಟ್ಕೊಂಡಿರುವಂಥದ್ದು. ಅಲ್ಲೂ ಕೂಡ ಸಾಕಷ್ಟು ಗ್ಯಾರಂಟಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಈಗ ದಾಖಲೆಯ ಮತದಾನ ಆಗಿದೆ ಈ ಬಾರಿ ಇಲ್ಲಿ ತಮಿಳುನಾಡಿನಲ್ಲಿ. ಸೊ ಅಲ್ಲೂ ಕೂಡ ಬದಲಾವಣೆಯ ಗಾಳಿ ಬೀಸುವಂಥ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ದಾಖಲೆಯ ವೋಟಿಂಗ್ ಆಗಿದೆ. ತಮಿಳುನಾಡಿನಲ್ಲಿ ಈಗ 85.15% ಅಲ್ಲಿ ವೋಟಿಂಗ್ ಮಾಡಲಾಗಿದೆ. ಇದು ಕೂಡ ದಾಖಲೆ ಆಗುತ್ತೆ ತಮಿಳುನಾಡು ಭಾಗದಲ್ಲಿ. ಅಂದರೆ 2021 ಚುನಾವಣೆಯಲ್ಲಿ 73.6% ಮತದಾನ ಆಗಿತ್ತು. ಬಟ್ ಈಗ 11.5% ಮತದಾನ ಏರಿಕೆಯಾಗಿದೆ. ಅಂದರೆ ತಮಿಳುನಾಡಿನಲ್ಲಿ ನಡೆದಿರುವಂಥ ಮತದಾನದಲ್ಲಿ ಅಂದಾಜು 85.15% ಮತದಾನ ಆಗಿದೆಯಲ್ಲ, 2021 ಹೋಲಿಕೆ ಮಾಡಿದಾಗ 73.6% ಮತದಾನ ಆಗಿತ್ತು ಈ ಹಿಂದೆ. ಈ ಬಾರಿ 11.5% ವೋಟಿಂಗ್ ಆಗಿದೆಯಲ್ಲ. ಸೊ ಇದು ಸ್ವಾತಂತ್ರ್ಯ ನಂತರ ತಮಿಳುನಾಡಿನಲ್ಲಿ ದಾಖಲಾಗಿರುವಂಥ ಗರಿಷ್ಠ ಮತದಾನ ಆಗಿದೆ. ಪಶ್ಚಿಮ ಬಂಗಾಳದಂತೆಯೇ ತಮಿಳುನಾಡಿನಲ್ಲೂ ಕೂಡ ಈ ಬಾರಿ 2026 ಚುನಾವಣೆ ಹೊಸ ಇತಿಹಾಸ ಬರೆಯಲಿದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು. ನೋಡಿ, ಈಗ ಇನ್ನೊಂದು ಪ್ರಮುಖ ವಿಚಾರ, ದಾಖಲೆಯ ಮತದಾನ ಆಗ್ತಾ ಇದ್ದಂಗೆ ಆಡಳಿತ ಪಕ್ಷಕ್ಕೆ ಅಲ್ಲಿ ಎಫೆಕ್ಟ್ ಆಗತ್ತೆ. ಸ್ಟಾಲಿನ್ ಅವರಿಗೆ ಒಂದು ಆತಂಕ. ಈಗ ಯಾವಾಗ ಈ ರೀತಿ ದಾಖಲೆಯ ಮತದಾನ ಬರುತ್ತಲ್ಲ, ಆಡಳಿತ ಪಕ್ಷಕ್ಕೆ ಅದು ಹಿನ್ನಡೆ ಆಗತ್ತೆ ಅಂತ ಹೇಳಲಾಗುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ಟಾಲಿನ್ ಕುರ್ಚಿಗೆ ಅಪಾಯ ಇದೆಯಾ ಅನ್ನುವಂಥದ್ದು ಯಾಕೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 85% ಹೆಚ್ಚಿನ ಮತದಾನ ಅಲ್ಲಿ ಆಗಿದೆ. DMK ಮತ್ತು CM ಅಲ್ಲಿರುವಂಥ ಸ್ಟಾಲಿನ್ಗೆ ಇದು ಸಂಕಷ್ಟ ಆಗಬಹುದು ಅಂತೇಳಿ. ಆಡಳಿತ ಪಕ್ಷಕ್ಕೆ ಈ ರೀತಿ ವೋಟಿಂಗ್ ಜಾಸ್ತಿ ಆದರೆ ಖುಷಿ ಪಡ್ಬೋದು. ಬಟ್ ಇಲ್ಲಿ ಆಡಳಿತ ಪಕ್ಷಕ್ಕೆ ಅಲ್ಲಿ ಅಪಾಯ ತರ್ತಾ ಇದೆ ಅನ್ನುವಂಥ ಚರ್ಚೆ ಇದೆ. ಮತದಾನದ ಪ್ರಮಾಣದಲ್ಲಿ ಏರಿಕೆಯಾದಾಗ ಅದು ಆಡಳಿತಾರೂಢ ಪಕ್ಷದ ವಿರುದ್ಧದ ಜನಾಕ್ರೋಶದ ಸಂಕೇತ ಅಂತ ಹೇಳಲಾಗುತ್ತೆ. ಇದು ಎಚ್ಚರಿಕೆಯ ಗಂಟೆ. 2021ಕ್ಕೆ ಹೋಲಿಸಿದರೆ ಈ ಬಾರಿ 11.5% ಮತದಾನ ಹೆಚ್ಚಳ ಆಗಿರೋದ್ರಿಂದಾಗಿ ಸ್ಟಾಲಿನ್ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಇತಿಹಾಸವನ್ನು ನೋಡ್ತಾ ಇದ್ರೆ ಎಲ್ಲಿ ವೋಟಿಂಗ್ ಶೇರ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಜನ ಬದಲಾವಣೆಯನ್ನು ನೋಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ಇಲ್ಲಿ ಸ್ಟಾಲಿನ್ಗೆ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ, DMKಗೆ. ಸೊ ಅಲ್ಲೂ ಕೂಡ ಈ ಬಾರಿ ಬಿಜೆಪಿ ಬರಬಹುದು ಅಂತ ಲೆಕ್ಕಾಚಾರ ಇದೆ. ಕಾದು ನೋಡಬೇಕು. ಇದೆಲ್ಲದಕ್ಕೂ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ 4ನೇ ತಾರೀಕಿನ ತನಕ ನಾವೆಲ್ಲರೂ ಕೂಡ ವೇಟ್ ಮಾಡಬೇಕಾಗತ್ತೆ.